ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ನಮಗೆ ಬಕ್ರೀದ್ ಹಬ್ಬ. ನಾಡಿನ ಸಮಸ್ತ ಎಲ್ಲ ಜನರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಗ್ಗೆ ಎದ್ದು ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ್. ಇವತ್ತು ನಮಾಜ್ ಮಾಡಿ ಕುರಾನ್ ಓದಿ ಇಲ್ಲಿ ನಮ್ಮ ಅತ್ತೆ ನೋಡಿ ಡ್ರೈ ಸೇವಿಗೆ ಮಾಡಿರ್ತಾರೆ. ಇದು ಯಾವಾಗಲೂ ಈದ್ಗೆ ಇಲ್ಲಿಯ ಸ್ಪೆಷಲ್ ಡ್ರೈ ಸೇವಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಅದನ್ನು ತಿಂದು ನಮ್ಮ ಹಸ್ಬೆಂಡ್ ನೋಡಿ ಕುರಿ ತರಲಿಕ್ಕೆ ಹೋದರು. ಕುರಿ ಎಲ್ಲಿ ನಾವು ನಮ್ಮ ಹಸ್ಬೆಂಡ್ ಕಸಿನ್ ಮನೆಯಲ್ಲಿ ಕಟ್ಟಿರ್ತೇವೆ, ಅಂದರೆ ಅವರೊಟ್ಟಿಗೆ ಅವರು 3-4 ಕುರಿ ಇರುತ್ತೆ ಅವರ ಜೊತೆ. ಸೊ ಅದಕ್ಕಾಗಿ ಗಾಬರಿ ಆಗೋದಿಲ್ಲ ಅಂತ ಹೇಳಿ ಒಟ್ಟಿಗೆ ಕಟ್ಟಿರ್ತೇವೆ. ಈದ್ ಡೇ ಬೆಳಗ್ಗೆ ನಮಾಜ್ ಮಾಡಿ ಮತ್ತು ಇವರು ತರ್ತಾರೆ, ಮತ್ತು ನಾವು ನಮ್ಮ ಮನೆಯಲ್ಲಿ ಕಟ್ತೀವಿ. ಇವರು ಪೆರ್ನಾಲ್ ನಮಾಜ್ ಮಾಡಿ ಬಂದ ಮೇಲೆ ಕುರ್ಬಾನಿ ಮಾಡ್ತಾರೆ. ಹಾಗೆ ಸ್ವಲ್ಪ ಅಷ್ಟರವರೆಗೆ ನಮ್ಮ ಮನೆಯಲ್ಲಿ ಮೇಯ್ತಾ ಇರ್ತದೆ. ಅಂದರೆ ಅಲ್ಲಿ ಇದ್ದರೆ ಅಂದರೆ ಅದು ಗಾಬರಿ ಆಗೋದಿಲ್ಲಲ್ಲ. ಇಲ್ಲಾದರೆ ಫಸ್ಟಿಗೆ ತಂದು ಇಲ್ಲಿ ಇಟ್ಟರೆ ಗಾಬರಿ ಆಗ್ತಂತೇಳಿ ಅದು ಅದರ ಜೊತೆ ಒಟ್ಟಿಗೆ ಇರ್ತದಲ್ಲ ಅಂತ ಹೇಳಿ ನಾವು ಅಲ್ಲಿ ಬಿಡೋದು. ಹಾಗೆ ಮತ್ತು ಶೆಡ್ ಕೂಡ ಇಲ್ಲಿ ಅಷ್ಟು ನಮ್ಮದು ಸರಿಯಾಗಿರುವುದಿಲ್ಲ ಅಂತ ಹೇಳಿ ಅಲ್ಲಿ ಒಟ್ಟಿಗೆ ಹಾಕ್ತೀವಿ. ಹಾಗೆ ನನ್ನ ಮಗನಿಗಂತೂ ತುಂಬಾ ಖುಷಿ ಫ್ರೆಂಡ್ಸ್. ನಿನ್ನೆ ಅವರ ಮನೆಗೆ ಹೋಗಿ ಎಲ್ಲ ನೋಡಿ ಬಂದಿದ್ದಾನೆ. ಅವನಿಗೆ ತುಂಬ ಖುಷಿ. ನಾನು ಜಸ್ಟ್ ಹೋಗಿ ಹೇಳಿದೆ, ಮಲಗಿದ್ದ ಅವನು ಬೆಳಗ್ಗೆ, ಅಂದರೆ ಅವನು ನಮಾಜ್ ಕಲಿಸ್ಬೇಕಲ್ಲ, ಪೆರ್ನಾಲ್ ನಮಾಜ್ ಮಾಡಿ ಕಲಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನು ಎಬ್ಬಿಸ್ಲಿಕ್ಕೆ ಹೋಗಿದಾಗ ನಾನು ಸುಮ್ಮನೆ ಹೇಳಿದೆ, ಹೇಳಿ ನೋಡು ಕುರಿ ಬಂದಿದೆ ಅಂತ ಹೇಳಿ. ಒಮ್ಮೆನೆ ಎದ್ದು ಬಂದಿದ್ದಾನೆ ಪಡಕ್ ಅಂತ ಹೇಳಿ. ಹಾಗೆ ಅವರಿಗೆ ನಮಾಜ್ ಮಾಡಲಿಕ್ಕೆಲ್ಲ ಐರನ್ ಮಾಡ್ತಾ ಇದ್ದೇನೆ. ಜುಬ್ಬ ಹಾಕ್ತಾನೆ ನನ್ನ ಮಗ. ಹಾಗೆ ಇಡ್ಲಿ ಕೂಡ ಎಲ್ಲ ರೆಡಿ ಮಾಡಿದ್ದೇನೆ. ಮತ್ತು ನಮಾಜ್ ಮಾಡಿ ಬಂದು ನಾಷ್ಟ ಮಾಡ್ತಾರೆ ಇವರು. ನಮಾಜು 8 o'clock ಇರುತ್ತೆ. ಹಾಗೆ ಮತ್ತು ನೋಡಿ ಇಲ್ಲಿ ಅಪ್ಪ ರೆಡಿ ಮಾಡ್ತಾ ಇದ್ದಾನೆ ಮಗನನ್ನು. ಇದು ಸೆಕೆಂಡ್ ಟೈಮ್, ಅಂದರೆ ನಮ್ಮ ಸಣ್ಣ ಹಬ್ಬ ಇತ್ತಲ್ಲ, ಅಂದರೆ ಈದ್ ಉಲ್ ಫಿತರ್, ಆವಾಗ ಒಂದು ಸಲ ಹೋಗಿದ್ದ, ಇವಾಗ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಹಾಗೆ ನೋಡಿ ಫುಲ್ ಜುಬ್ಬಾಗಿ ಚಿಕ್ಕಾಗಿ ರೆಡಿಯಾಗಿದ್ದಾನೆ ನೋಡಿ. ಮಾಷಾಲ್ಲ. ಹಾಗೆ ಫ್ರೆಂಡ್ಸ್ ಕಿರಿಕಿರಿ ಏನು ಮಾಡೋದಿಲ್ಲ, ಹೋಗಿ ಒಳ್ಳೆ ನಮಾಜ್ ಎಲ್ಲ ಮಾಡಿ ಬರ್ತಾನೆ. ಮತ್ತು ಇವಾಗಂತೂ ನಾನು ಇಲ್ಲಿ ಮಸೀದಿಗೆಲ್ಲ ಕಲಿಸ್ತೇನಲ್ಲ, ಹಾಗೆ ಅಭ್ಯಾಸ ಆಗಿದೆ ಅವನಿಗೆ. ಫ್ರೈಡೇ ಕೂಡ ನಾನು ಜುಮ್ಮಾಕ್ಕೆ ಕಲಿಸ್ತೇನೆ, ಹಾಗೆ ಸ್ವಲ್ಪ ಅಭ್ಯಾಸ ಆಗಿದೆ. ಹಾಗೆ ಇಲ್ಲಿ ಅಂದರೆ ಸುಮಾರು ಜಮಾತೆಲ್ಲ ಉಂಟು. ಹಾಗೆ ಇವರದ್ದು ಹನಫಿ ಅವ್ರದ್ದು ಬೇಗನೆ ಆಗಿದೆ, 6:30ಗೆ ಆಗಿದೆ ನಮಾಜ್. ಹಾಗೆ ನೋಡಿ ಇದು ನೇಬರ್ಸ್ ಎಲ್ಲ ಇವಾಗ ಬರ್ತಾ ಇದ್ದಾರೆ ಕೈಯೆಲ್ಲ ಕೊಡಲಿಕ್ಕೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಹೀಗೆಲ್ಲ ಹೋಗ್ತದೆ ಅಂತ ಗೊತ್ತಿಲ್ಲ. ಅಂದರೆ ನಾನು ನಮ್ಮದು ಹೋದ ಹಬ್ಬಕ್ಕೆ ನಾನು ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ತುಂಬಾ ಕಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಸ್ವಲ್ಪ ಪರ್ಸ್ನಲ್ ರೀಸನ್ ಇತ್ತು, ಹಾಗಾಗಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಈ ಸಲ ಬೆಳಗ್ಗೆ ನಾನು ಹಠದಲ್ಲಿ ನಿಂತಿದ್ದೇನೆ, ಇವತ್ತಿನ ದಿನ ವ್ಲಾಗ್ ಮಾಡಲೇಬೇಕು ಅಂತ ಹೇಳಿ. ಹೋದ ವರ್ಷ ಇದೇ ಹಬ್ಬದ ವ್ಲಾಗ್ ಮಾಡಿದ್ದೆ, ಬಟ್ ನಾನು ಸಣ್ಣ ಹಬ್ಬದ ದಿವಸ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಹಾಗಾಗಿ ನನಗೆ ಆಗಲಿಲ್ಲ ಹೋದ ವರ್ಷ. ಈ ವರ್ಷ ನನಗೆ ತುಂಬ ಆಸೆ ಇಲ್ಲಿದೆ, ಬಟ್ ಏನೋ ಮಾಡೋದು ಹೇಳಲಿಕ್ಕಾಗೋದಿಲ್ಲ, ಟೈಮ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿ. ಈ ಕುರಿ ಬಂದುಬಿಟ್ಟು ತುಂಬಾ ಹಠ ಫ್ರೆಂಡ್ಸ್. ಯಾಕಂತ ಹೇಳಿದರೆ ನಮ್ಮ ಹಸ್ಬೆಂಡ್ ತುಂಬಾ ಹೇಳಿದ್ರೆ ಆಯಿತಾ, ಅದು ಬರ್ತಾನೆ ಇಲ್ಲ, ಬರಲಿಕ್ಕೆ ಕೇಳೋದಿಲ್ಲ. ಹಾಗೆ ಇಲ್ಲೆಲ್ಲ ಹೇಳ್ತಿದ್ರು ತುಂಬ ಅಂದರೆ ತುಂಬ ಇದರದ್ದು ಅಂತ ಹೇಳಿ. ಹಾಗೆ ಅದು ಯಾರು ಇದು ಮಾಡ್ತಾರೆ ಅವರಿಗೇ ಅದು ಸರಿ, ಅದು ಕರೆಕ್ಟ್ ಅವರಿಗೆ ಗೊತ್ತಿರ್ತಲ್ಲ ಯಾವ ರೀತಿ ಇದು ಮಾಡಬೇಕಂತೆಲ್ಲ ಹೇಳಿ. ಹಾಗೆ ಇಲ್ಲಿ ನಮ್ಮ ನೇಬರ್ಸಲ್ಲಿ ಸುಮಾರು ಜನ ಕೊಡ್ತಾರೆ ಕುರ್ಬಾನಿ. ಹಾಗೆ ಒಂದು ಮನೆ ಆದಮೇಲೆ ಹೀಗೆ ಬರ್ತಾರೆ. ಹಾಗೆ ಅವರಿಗಾಗಿ ವೆಯ್ಟ್ ಮಾಡ್ತಾ ಇರಬೇಕು, ಇಲ್ಲಾದರೆ ಲೇಟ್ ಆಗ್ತದೆ. ಈ ಸಲನೇ ನಮ್ಮದು ಬೇಗ ಆಗಿದ್ದು, ಇಲ್ಲಾದರೆ ತುಂಬ ಲೇಟ್ ಆಗ್ತಿತ್ತು. ಅಂದರೆ ಇದು ಮಾಡ್ತಾರಲ್ಲ, ಇದು ಕಸಾಯಿ ಮಾಡ್ತಾರಲ್ಲ, ಅವರು ನಮಗೆ ಸಿಗ್ತಾನೆ ಇರಲಿಲ್ಲ. ಎಲ್ಲ ಮನೆ ಆದಮೇಲೆ ಲಾಸ್ಟಿಗೆ ಸಿಗ್ತಿದ್ರು. ಈ ಸಲ ಬೇಗನೆ ಸಿಕ್ಕಿದ್ರು. ಹಾಗೆ ಹೋಗಿ ವೆಯ್ಟ್ ಮಾಡಿದಲ್ಲಿ
ಹಾಗೆ ಅಲ್ಹಮ್ದುಲಿಲ್ಲಾ ಒಳ್ಳೆ ರೀತಿಯಲ್ಲಿ ಆಯಿತು ಈ ವರ್ಷದ ಕುರ್ಬಾನಿ. ಯಾಕಂತ ಹೇಳಿದರೆ ನಾವು ಅಂದ್ಕೊಳ್ತಿದ್ವಿ ಮಳೆ ಬರ್ತದ ಏನು ಅಂತ ಹೇಳಿ. ಅಲ್ಹಮ್ದುಲಿಲ್ಲಾ ಅಲ್ಲಾಹನಿಗೆ ಲಾಖ್ ಶುಕ್ರ್ ಹೇಳಬೇಕು. ಈ ಸಲ ಬಕ್ರೀದ್ ಹಬ್ಬಕ್ಕೆ ಮಳೆ ಕೂಡ ಇರಲಿಲ್ಲ. ಅದರ ಮೊದಲನೇ ದಿವಸ ಕೂಡ ಅಷ್ಟು ಬಲೆ ಇರಲಿಲ್ಲ, ಬಿಸಿಲಿತ್ತು. ಹಾಗೆಯೇ ನಾವು ನೆಕ್ಸ್ಟ್ ಡೇ ಬಿಸಿಲಿದ್ರೆ ಆಗ್ಬೋದಿದೆ ಅಂತ ಅಂದ್ಕೊಳ್ತಿದ್ದೆ, ನಾನು ದುವಾ ಮಾಡ್ತಿದ್ದೆ. ಹಾಗೆ ಫೈನಲಿ ಎಲ್ಲನೂ ಆಯಿತು ಫ್ರೆಂಡ್ಸ್. ಇವಾಗ ಅದ್ರದ್ದು ಮಾಂಸದ ಕಟ್ ಮಾಡ್ತಾರಲ್ಲ, ಹಾಗೆ ಕಟ್ ಮಾಡ್ತಿದ್ದಾರೆ. ಇದು ಪ್ರೊಸೆಸ್ ಆದಮೇಲೆ ನೆಕ್ಸ್ಟ್ ನಾವೇ ವೆಯ್ಟ್ ಮಾಡಿಬಿಟ್ಟು ಇಷ್ಟು ವೆಯ್ಟ್ ಅಂತ ಇರುತ್ತೆ, ಇಷ್ಟು kg ಅಂತ ಇರುತ್ತೆ, ಇಷ್ಟು ಗ್ರಾಮ್ಸ್ ಅಂತ ಇರುತ್ತೆ. ಆ ಥರ ವೆಯ್ಟ್ ಮಾಡಿ ಮತ್ತು ನಾವು ಪ್ಯಾಕ್ ಮಾಡಿ ಬಡವರಿಗೆ ಹಾಗೆ 3 ಶೇರ್ ಮಾಡಬೇಕು. ಬಡವರಿಗೆ ಮತ್ತು ಮನೆಗೆ ಮತ್ತು ನಮ್ಮ ಫ್ಯಾಮಿಲಿಯವರಿಗೆ ಆ ಥರ ಶೇರ್ ಮಾಡಬೇಕು ಇದರಲ್ಲಿ ಕುರ್ಬಾನಿಯಲ್ಲಿ. ಹಾಗೆ ಸ್ವಲ್ಪ ಮಂದಿ ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗೆ ನಾನು ಹೇಳ್ತಾ ಇದ್ದೇನೆ. ಹಾಗೆ ನನ್ನ ಚಾನಲ್ ನೋಡುವವರು ಸುಮಾರು ಜನ ಇದ್ದಾರೆ, ಅದಕ್ಕೋಸ್ಕರ. ಹಾಗೆ ಇವಾಗ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಹೋಗ್ತಿದ್ದಾರೆ ಫ್ಯಾಮಿಲಿಯವರಿಗೆ. ಹಾಗೆ ಮಕ್ಕಳು ಕೂಡ ಹಠ ಮಾಡಿದ್ರು ನಾವು ಕೂಡ ಹೋಗ್ತೀವಂತ ಹೇಳಿ. ಹಾಗೆ ನನ್ನ ಮಕ್ಕಳನ್ನು ಇಬ್ಬರನ್ನು ಕೂಡ ಕಲಿಸಿದವರೊಟ್ಟಿಗೆ ಇನ್ನು ಇವರು ಫ್ಯಾಮಿಲಿಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತಾರೆ. ಹಾಗೆ ಬಂದುಬಿಟ್ಟು ಊಟ ಮಾಡಿದರು ಫ್ರೆಂಡ್ಸ್. ಎಲ್ಲಾದರೂ ಊಟ ಮಾಡಿ ಆದಮೇಲೂ ಹೋಗ್ತಿದ್ರು. ನಮಗೆ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ ಹಾಗೆ ಮಿಟ್ಟ ಮಾಡಿದ್ದೆ. ಹಾಗೆ ಸಲಾಡ್ ಕೂಡ ಮಾಡಿದ್ದೆ ಫ್ರೆಂಡ್ಸ್. ನನ್ನ ಮಗ ನೋಡಿ ಲೆಗ್ ಪೀಸ್ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಎಂತ ಅಂತ ಹೇಳಿದರೆ ಈ ಸಲ ಮನೆಗೆ ಬಡವರು ಬಂದು ತೊಗೊಂಡೋಗ್ತಾರೆ, ಅವರೇ ಬರ್ತಾರೆ. ಬರದಿದ್ದರೆ ನಾವು ಉಳಿದರೆ ಹೋಗಿ ಬಡವರಿಗೆ ನಾವೇ ಕೊಡ್ತೀವಿ. ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್. ಹಾಗೆ ಮಕ್ಕಳು ಕಿರಿಕಿರಿ ಮಾಡಿದರು ಫ್ರೆಂಡ್ಸ್, ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಇಬ್ಬರನ್ನು ಮಕ್ಕಳನ್ನು ಒಂದು ರೌಂಡ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನೈಟಿಗೆ ಸ್ವಲ್ಪ ಹಜ್ರತ್ ಅಂದರೆ ಮಸೀದಿಯ ಗುರುಗಳಿಗೆ ಡಿನ್ನರ್ ಅರೇಂಜ್ ಮಾಡಿದ್ವಿ. ಕೆಳಗೆ ಮಸೀದಿ ಇದೆಯಲ್ಲ ಅದರ ಗುರುಗಳಿಗೆ ಸ್ವಲ್ಪ ಡಿನ್ನರ್ ಅರೇಂಜ್ ಮಾಡಿದ್ವಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.